ವೀಕ್ಷಕರೇ, ಕುಂಭರಾಶಿಯವರಿಗೆ ಗುರುಬಲ ಹೋಗ್ತಾ ಇದೆ. ಹೌದು, ನೀವು ಕೇಳ್ತಾ ಇರುವಂತದ್ದು ಸರಿ. ಜೂನ್ 2ನೇ ತಾರೀಕಿನ ನಂತರ ನಿಮಗೆ ಗುರುಬಲ ಹೋಗ್ತಾ ಇದೆ. ಹಾಗಿದ್ರೆ ನಿಮ್ಗೆ ಒಳ್ಳೆ ಫಲನೇ ಇಲ್ವಾ? ಏನೆಲ್ಲ ಸವಾಲುಗಳು ಇದೆ, ಆ ಒಳ್ಳೆ ಫಲಗಳು ಯಾವುದಿದೆ? ಜೊತೆಗೆ ಈ ವಿಡಿಯೋದಲ್ಲಿ ನೀವು ಏನೇನು ತಿಳ್ಕೊತೀರಿ ಅಂತಂದ್ರೆ, ಗ್ರಹಗಳ ಚಲನೆ ಹೇಗಿದೆ, ಹಣಕಾಸಿನ ಸ್ಥಿತಿ ಹೇಗಿದೆ, ನಿಮ್ಮ ವೃತ್ತಿ ಜೀವನ ಯಾವ ತರ ಇರ್ತದೆ, ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆಯಿಂದಿರುವಂತಹ ವೃತ್ತಿಗಳು ಯಾವುದು, ನಿಮ್ಮ ಆರೋಗ್ಯ ಹೇಗಿದೆ ಈ ವರ್ಷ, ಮತ್ತು ಈ ವಿದ್ಯಾಭ್ಯಾಸದಲ್ಲಿ ನಿಮಗೆ ಯಾವ ರೀತಿ ಫಲ ಸಿಗುತ್ತೆ, ಬಂಧು ಮಿತ್ರರ ಒಂದು ಪರಿಣಾಮ ಯಾವ ತರ ಇದೆ, ದಾಂಪತ್ಯ ಜೀವನ ಯಾವ ತರ ಇರುತ್ತೆ, ದೊಡ್ಡ ಪ್ರಯಾಣ ಏನಾದ್ರೂ ಯೋಗಗಳಿದೆಯಾ ಈ ವರ್ಷ, ಜೊತೆಗೆ ಹೊಸ ವಸ್ತು ಅಥವಾ ಆಸ್ತಿ ಪಾಸ್ತಿ ಮಾಡುವಂತ ಅವಕಾಶಗಳಿದೆಯಾ, ಇಲ್ಲ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಯೋಗ ಹೇಗಿದೆ, ಇನ್ನು ಈ ವರ್ಷದ ಎಚ್ಚರಿಕೆ ಪ್ರಮುಖ 4 ಎಚ್ಚರಿಕೆಗಳು ಯಾವುದು, ಜೊತೆಗೆ ಅದ್ಭುತವಾದ ಪರಿಹಾರಗಳು ಏನು ಅನ್ನುವಂತಹ ವಿಸ್ತೃತವಾಗಿರತಕ್ಕಂತ ವರದಿ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಕೊನೆ ತನಕ ನೋಡಿದ್ರೆ ಮಾತ್ರ ಮತ್ತೊಮ್ಮೆ ನೋಡ್ತೀರಿ, ಈ ವಿಡಿಯೋನ ನೀವು ಸೇವ್ ಮಾಡಿ ಇಟ್ಕೋತೀರಿ, ಅಷ್ಟು ನಿಮಗೆ ಗ್ಯಾರಂಟಿಯನ್ನ ಕೊಡ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಕುಂಭರಾಶಿಯವರು ಬಹಳಷ್ಟು ಜೀವನದಲ್ಲಿ ಕಷ್ಟವನ್ನ ಅನುಭವಿಸ್ತಾ ಬಂದಿರುವಂಥದ್ದು. ಯಾಕಂತಂದ್ರೆ ಈ ಸಡೆ ಸಾತಿಯ ಒಂದು ಕೊನೆ ಹಂತದಲ್ಲಿ ಇರ್ತಕ್ಕಂಥದ್ದು ನೀವು. ಹಾಗಾಗಿ ಬಹಳಷ್ಟು ಇಲ್ಲಿಗಾಗ್ಲೇ ಕಷ್ಟಗಳು, ನೋವುಗಳು, ತೊಂದರೆಗಳನ್ನ ಅನುಭವಿಸಿರ್ತಕ್ಕಂಥದ್ದು ಕುಂಭರಾಶಿಯವರು. ನೋಡಿ, ಕುಂಭರಾಶಿಯವರ ಪಾಲಿಗೆ ಈ ವರ್ಷ ಅತ್ಯಂತ ಮಹತ್ವದ ತಿರುವನ್ನ ತಂದುಕೊಡುವಂತ ವರ್ಷ. ಅಂದ್ರೆ ಅನುಭವ, ಜ್ಞಾನ, ವಿಚಾರಗಳನ್ನ ತಿಳ್ಕೊಳ್ತಕ್ಕಂತ ವರ್ಷ. ನಿಮಗೇನಾದ್ರೂ ಸಕ್ಸಸ್ ಸಿಗ್ಬೇಕು ಅಂತಂದ್ರೆ ನಿಮ್ಮ ಅನುಭವದಿಂದನೇ, ನಿಮ್ಮ ಜ್ಞಾನದಿಂದನೇ, ನಿಮ್ಮ ವಿಚಾರದಿಂದನೇ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ಅನುಭವ ಅನ್ನುವಂಥದ್ದು ಯಾವುದೇ ಅಂಗಡಿಯಲ್ಲಿಟ್ಟು ಮಾರುವ ವಸ್ತು ಅಲ್ಲ. ಅದು ನೀವ್ ಏನ್ ಅನುಭವಿಸಿರ್ತೀರ ಜೀವನದಲ್ಲಿ, ಅದು ಎಕ್ಸ್ಪೀರಿಯನ್ಸು ನಿಮ್ಮ ಜೀವನದಲ್ಲಿ ಮುಂದೆ ತಪ್ಪುಗಳ ಮಾಡದ ಹಾಗೆ ತಡೀತದೆ, ಸಕ್ಸಸ್ ಅನ್ನ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗತ್ತೆ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂಥ ಶನಿದೇವ ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥದ್ದು. 7.5 ಶನಿಯ ಕೊನೆಯ ಹಂತದ ಒಂದು ಪ್ರಭಾವದಿಂದ ನೀವು ಈ ಸದ್ಯಕ್ಕಿರುವಂಥದ್ದು ಜ್ಞಾನ, ವೃದ್ಧಿ, ಹಾಗೆಯೇ ಸೌಭಾಗ್ಯದ ಅಧಿಪತಿ ಆಗಿರತಕ್ಕಂಥ ಗುರು ಪರಮಾತ್ಮ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥ ಪರಿಣಾಮ ನಿಮ್ಮ ಬದುಕಿನಲ್ಲಿ ಹೊಸ ಭರವಸೆಯ ಬೆಳಕನ್ನ ಮೂಡಿಸ್ತಾ ಇರತಕ್ಕಂಥದ್ದು. ಯಾಕಂತಂದ್ರೆ ಸಂಪೂರ್ಣವಾಗಿ ನಿಮ್ಮ ಗುರುಬಲ ಇಲ್ಲದೆ ಇದ್ರೂ ಕೂಡ ಗುರುವಿನ ಪಾದಾರ್ಪಣೆ ನಿಮ್ಮ ದೈನಂದಿನ ದಿನಚರಿ ಹಾಗೆ ನಿಮ್ಮ ವೃತ್ತಿ ಬದುಕಿನ ಮೇಲೆ ಸಂಪೂರ್ಣವಾಗಿ ಒಂದು ಹೊಸ ಬದಲಾವಣೆಗಳನ್ನ, ಒಂದು ಹೊಸ ತಿರುವನ್ನ ಅಥವಾ ಹೊಸ ಜ್ಞಾನವನ್ನ, ಹೊಸ ಈ ಕಠಿಣವಾಗಿರ್ತಕ್ಕಂಥ ಪರಿಶ್ರಮ ಕೊಟ್ಟು ಅದರಲ್ಲಿ ಸಕ್ಸಸ್ ಅನ್ನ ಕೊಡುವಂತಹ ಒಂದು ಸನ್ನಿವೇಶಗಳು ನಿಮಗೆ ಇರ್ತಕ್ಕಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೂನ್ ತಿಂಗಳ ಆರಂಭದಿಂದ ಸರಿಸುಮಾರು 1 ವರ್ಷಗಳ ಕಾಲ ಗುರು ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ ಸಂಚರಿಸ್ತಾರೆ. ಕುಂಭರಾಶಿಯವರಿಗೆ ಈ ಅವಧಿಯಲ್ಲಿ ಗುರುವಿನ ಸ್ಥಾನ ಮಿಶ್ರ ಫಲಗಳನ್ನ ಕೊಟ್ಟರೂ ಕೂಡ ದ್ವಿತೀಯ ಒಂದು ಶನಿಯ ಪ್ರಭಾವದಿಂದ ಎದುರಾಗ್ತಕ್ಕಂಥ ಕಠಿಣ ಸವಾಲುಗಳನ್ನು ಕೂಡ ಗಣನೀಯವಾಗಿ ಸ್ವಲ್ಪ ಕಡಿಮೆ ಮಾಡುತ್ತಾ ಬರತಕ್ಕಂಥದ್ದು. 6ನೇ ಮನೆಯ ಗುರು ಸಂಚರಿಸ್ತಾ ಇರತಕ್ಕಂಥದ್ರಿಂದ ಶತ್ರುಗಳ ಮೇಲೆ ನಿಮಗೆ ವಿಜಯ ಸಾಧಿಸತಕ್ಕಂಥ ಅವಕಾಶಗಳು ಕಂಡು ಬರುತ್ತೆ. ಸಾಲ ನಿವಾರಣೆ ಆಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಏನು ಗುರುಬಲ ಹೋದ ತಕ್ಷಣವೇ ನನಗೆಲ್ಲ ಕಷ್ಟ ಬಂದ್ಬಿಡುತ್ತಾ, ನೋವು ಬಂದ್ಬಿಡುತ್ತಾ? ಹಾಗೇನಿಲ್ಲ. ಗುರುವಿನ ಪ್ರಭಾವ ಒಂದಿಷ್ಟು ಕಡಿಮೆ ಇದ್ರೂ ಕೂಡ ನಿಮಗೆ ಒಂದು ಜೀವನದ ಪಾಠ ಸಿಗುವಂತದ್ದು ಇದೆಯಲ್ಲ, ಅದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ. ಮತ್ತೆ ಈ ಅವಧಿಯಲ್ಲಿ ದೀರ್ಘಕಾಲದ ಸಮಸ್ಯೆಗಳು ಕೂಡ ಸೂಕ್ತ ಒಂದು ಪರಿಹಾರಗಳು ಕೂಡ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಕಳೆದ ಕೆಲವು ಸಮಯಗಳಿಂದ ನೀವು ಅನುಭವಿಸಿರ್ತಕ್ಕಂಥ ಮಾನಸಿಕ ಗೊಂದಲಗಳಿಂದ ದೂರವಾಗಿ ಕಠಿಣ ಪರಿಶ್ರಮದ ನಂತರ ಉನ್ನತವಾಗಿರತಕ್ಕಂಥ ಮಟ್ಟದ ಯಶಸ್ಸನ್ನ ನಿಮ್ಗೆ ಸಿಗ್ಲಿಕ್ಕೆ ಅವಕಾಶ ಇದೆ. ನೀವು ಚಿಂತೆ ಮಾಡ್ತಾ ಕೂಡೋದು ಬೇಡ. ಅಯ್ಯೋ, ನನ್ನ ಗುರುಬಲ ಹೋಯ್ತು, ನಾನು ಏನ್ ಮಾಡ್ಲಿ ಅಂತೇಳಿ ಚಿಂತೆ ಮಾಡ್ತಾ ಕೂಡೋದು ಬೇಡ. ನಿಮಗೆ ಕೆಲವೊಂದು ಎಚ್ಚರಿಕೆಗಳಿದೆ, ಆ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ಬಹಳಷ್ಟು ಒಳ್ಳೆ ಫಲ ಸಿಗುತ್ತೆ. ಇನ್ನು ನಿಮ್ಮ ಹಣಕಾಸಿನ ಸ್ಥಿತಿ ಯಾವ ಪ್ರಕಾರದಲ್ಲಿದೆ ಈ ವರ್ಷದಲ್ಲಿ? ನೋಡಿ, ಈ ಒಂದು ವರ್ಷದಲ್ಲಿ ಆದಾಯದ ಹರಿವು ನಿರಂತರವಾಗಿ ಇದ್ರೂ ಕೂಡ ಶನಿಯು ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂಥದ್ರಿಂದ ಅನಗತ್ಯ ಖರ್ಚುಗಳಿಗೆ ಒಂದು ನೀವು ಕಡಿವಾಣವನ್ನು ಹಾಕಬೇಕಾಗುತ್ತೆ. ಯಾಕಂತಂದ್ರೆ ಶನಿಯ ಪರಮಾತ್ಮ ಕೊನೆಯದಾಗಿ ನಿಮ್ಗೆ ಒಳ್ಳೆ ಫಲನೇ ಕೊಟ್ಟು ಹೋಗ್ತಾನೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ನಿಮಗೆ
ದಂಡನಾಯಕ ಶನಿ. ಯಾಕಂತಂದ್ರೆ ನೀವು ಮಾಡಿರುವಂತ ತಪ್ಪುಗಳಿಗೆ, ನೀವು ಮಾಡಿರುವಂತ ಕರ್ಮಗಳಿಗೆ ಶಿಕ್ಷೆ ಕೊಡ್ತಾ ಇರ್ತಕ್ಕಂಥದ್ದು, ಕೊನೆಯಲ್ಲಿ ಒಳ್ಳೆ ಫಲ ಕೊಡ್ತಕ್ಕಂಥದ್ದು, ಜೊತೆಗೆ ಅಷ್ಟೇ ಸವಾಲುಗಳು ಕೂಡ ಇದೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ನಿಮ್ಮ ಖರ್ಚು ವೆಚ್ಚಗಳಿಗೆ ಬ್ರೇಕ್ ಹಾಕ್ಬೇಕಾಗುತ್ತೆ, ಅನಿವಾರ್ಯ ಅದು ನಿಮಗೆ. ಇನ್ನು ಹಳೆಯ ಸಾಲಗಳನ್ನ ತೀರಿಸಲಿಕ್ಕೆ ಇದು ಒಂದು ಒಳ್ಳೆ ಅವಕಾಶ ನಿಮಗಿದೆ. ಹಾಗಾಗಿ ಅದ್ರ ಕಡೆ ನೀವು ಜಾಸ್ತಿ ಫೋಕಸ್ ಅನ್ನ ಮಾಡಬೇಕಾಗತ್ತೆ. ಕಠಿಣ ಪರಿಶ್ರಮದಿಂದ ಆರ್ಥಿಕವಾಗಿ ನೀವು ಉನ್ನತವಾಗಿರತಕ್ಕಂಥ ಸ್ಥಿರತೆಯನ್ನ ಕಾಣುವಂತಹ ಸಾಧ್ಯತೆಗಳು ಇದೆ. ಇದು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ನನಗೆ ಒಳ್ಳೆ ಫಲನೇ ಇಲ್ವಾ ಅಂತಂದ್ರೆ ಖಂಡಿತ ಒಳ್ಳೆ ಫಲ ಇದೆ. ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ. ನೀವೆಲ್ಲೂ ತಪ್ಪು ಮಾಡೋ ಹಾಗಿಲ್ಲ. ಇನ್ನು ನಾನು ಕೆಲವೊಂದು ಮುಖ್ಯವಾದ ವಿಚಾರಗಳಿದೆ ಈ ವಿಡಿಯೋದಲ್ಲಿ. ನಾನು ಪ್ರಾರಂಭದಲ್ಲಿ ಹೇಳಿದ್ರಂಗೆ ಲಾಭದ ವೃತ್ತಿಗಳು ಯಾವುದು, ಎಚ್ಚರಿಕೆ ವೃತ್ತಿಗಳು ಯಾವುದು, ಆರೋಗ್ಯ ಹೇಗಿದೆ, ವಿದ್ಯಾಭ್ಯಾಸ, ಬಂಧು ಮಿತ್ರರು, ದಾಂಪತ್ಯ ಜೀವನ, ಪ್ರಯಾಣ, ಹೊಸ ವಸ್ತು ಖರೀದಿ, ಸಾರ್ವಜನಿಕ ಜೀವನ, ಈ ವರ್ಷದ ಪ್ರಮುಖ 4 ಎಚ್ಚರಿಕೆಗಳು ಹಾಗೂ ಪರಿಹಾರಗಳು ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80 ರಿಂದ 100 ಪುಟದ ಸಂಪೂರ್ಣವಾದ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಪ್ರತಿ ಅಂತಂದ್ರೆ ಅದು ಎಷ್ಟು ವಿಸ್ತೃತವಾಗಿರಬಹುದು ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾಗಿ ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ವಿಡಿಯೋದಲ್ಲಿ ಮುಂದುವರಿಯೋಣ. ಲಾಭದ ವೃತ್ತಿಗಳು ಯಾವುದು ಈ ವರ್ಷದಲ್ಲಿ ಅಂತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಒಂದು ತರಬೇತಿ ಅಥವಾ ಈ ವೈದ್ಯಕೀಯ ಕ್ಷೇತ್ರ ಮತ್ತು ಔಷಧಾಲಯ, ಜೊತೆಗೆ ಈ ಬ್ಯಾಂಕಿಂಗ್ ವ್ಯವಹಾರಗಳು ಹಾಗೂ ಸಾಲ ವಿಲೇವಾರಿ ಕೆಲಸಗಳನ್ನ ಮಾಡುವಂಥದ್ದು, ಈ ಬ್ಯಾಂಕಿಂಗ್ ಕೆಲಸಗಳಲ್ಲಿ, ಮತ್ತೆ ಈ ಕರಕುಶಲ ಉದ್ಯಮ ಮಾಡ್ತಕ್ಕಂಥವ್ರಿಗೆ, ಮತ್ತೆ ಈ ಪೊಲೀಸ್ ಇಲಾಖೆಯಲ್ಲಿ ಇರುವಂತವ್ರಿಗೆ, ಸಾರ್ವಜನಿಕ ವ್ಯವಹಾರಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಿಮಾ ಕ್ಷೇತ್ರದಲ್ಲಿ ಇರುವಂತವ್ರಿಗೆ, ನ್ಯಾಯಾಲಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರಿಗೆ ಈ ಸಮಯ ಅತ್ಯುತ್ತಮವಾಗಿರತಕ್ಕಂಥ ಲಾಭ ಕೊಡ್ತಕ್ಕಂತಹ ಒಂದು ಅವಕಾಶಗಳು ಇದಾವೆ ಈ ವೃತ್ತಿಗಳಲ್ಲಿ. ಹೊಸದಾಗಿ ದೊಡ್ಡ ಮಟ್ಟದ ಸಾಲ ನೀಡುವಂಥದ್ದು ಅಥವಾ ಸಾಲ ಪಡೆದುಕೊಳ್ತಕ್ಕಂಥದ್ದು, ಜೊತೆಗೆ ಚಿನ್ನದ ಮೇಲಿನ ಅತಿಯಾಗಿರ್ತಕ್ಕಂಥ ಹೂಡಿಕೆ ಮಾಡುವಂಥದ್ದು, ಜೊತೆಗೆ ಈ ಷೇರು, ಮ್ಯೂಚುವಲ್ ಫಂಡು ಅಥವಾ ಇದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ದೊಡ್ಡ ಪಾಲುದಾರಿಕೆ, ದೊಡ್ಡ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥವ್ರಿಗೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ತಕ್ಕಂಥ ಮುಂಚೆ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ. ನಿಮ್ಮ ಹಣಕಾಸಿನ ಸ್ಥಿತಿ ಅಂದ್ರೆ ಬೃಹತ್ ಅಂತಂದ್ರೆ ಹೇಗಿರುತ್ತೆ, ಕೋಟಿ ಇದ್ದವರಿಗೆ ಕೋಟಿ ಬೃಹತ್ ಆಗುತ್ತೆ, ಲಕ್ಷ ಇದ್ದವರಿಗೆ ಲಕ್ಷ ಬೃಹತ್ ಆಗುತ್ತೆ, 1000 ಇದ್ದವರಿಗೆ 1000 ಬೃಹತ್ ಆಗುತ್ತೆ. ಅಂದ್ರೆ ನಿಮ್ಮ ಆರ್ಥಿಕ ಮಟ್ಟದಲ್ಲಿ ನೀವು ಬೃಹತ್ ಆಗಿರತಕ್ಕಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ರಿ ಅಂತಂದ್ರೆ 1 ಸೆಕೆಂಡ್ ಯೋಚನೆ ಮಾಡಿಕೊಂಡು ನೀವು ಅದಕ್ಕೆ ಕೈ ಹಾಕುವಂಥದ್ದು ಒಳ್ಳೆಯದು. ಇನ್ನು ಈ ವರ್ಷದಲ್ಲಿ ನಿಮ್ಮ ಆರೋಗ್ಯ ಯಾವ ತರ ಇರುತ್ತೆ ಅಂತಂದ್ರೆ, ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ನಿಧಾನವಾಗಿ ಆದ್ರೂ ಸುಧಾರಣೆ ಕಂಡು ಬರುವಂತ ಒಂದು ಸಂದರ್ಭ ಇದೆ. ಕೆಲಸದಲ್ಲ ಒಂದು ಅತಿಯಾದೋಗಿರ್ತಕ್ಕಂಥ ಒಂದು ಒತ್ತಡದಿಂದ ದೈಹಿಕವಾಗಿರತಕ್ಕಂಥ ಆಯಾಸ ಸ್ವಲ್ಪ ಜಾಸ್ತಿ ಇರುತ್ತೆ. ದ್ವಿತೀಯ ಶನಿಯ ಪ್ರಭಾವದಿಂದ ಈ ಹಲ್ಲುಗಳಿಗೆ ಸಂಬಂಧಿಸಿರುವಂತಹ, ಕಣ್ಣುಗಳಿಗೆ ಸಂಬಂಧಿಸಿರುವಂತಹ, ಮುಖಕ್ಕೆ ಸಂಬಂಧಿಸಿರ್ತಕ್ಕಂತಹ ಸಣ್ಣ ಪುಟ್ಟ ತೊಂದರೆಗಳು ಹಾಗೂ ಮೂಳೆಯ ನೋವುಗಳಿಗೆ ಸಂಬಂಧಿಸಿರ್ತಕ್ಕಂತಹ ಸಮಸ್ಯೆಗಳಿರ್ತವೆ. ಸ್ವಲ್ಪ ಜಾಗೃತೆಯಾಗಿ ಇರಬೇಕು. ದೈಹಿಕ ಆಯಾಸವನ್ನ ನಿವಾರಿಸಲಿಕ್ಕೆ ನೀವು ನಿಯಮಿತವಾಗಿ ಸ್ವಲ್ಪ ನಡಿಗೆ, ವಾಕಿಂಗು, ವ್ಯಾಯಾಮ, ಯೋಗ, ಧ್ಯಾನ ಪ್ರತಿನಿತ್ಯ ನಿಮ್ಮ ಜೀವನದಲ್ಲಿ ಸರಿಯಾಗಿರ್ತಕ್ಕಂಥ ಸಮಯಕ್ಕೆ ಆಹಾರ ಕ್ರಮವನ್ನು ಅನುಸರಿಸ್ತಕ್ಕಂಥದ್ರಿಂದ ನಿಮ್ಮ ಆರೋಗ್ಯ ಸುಧಾರಣೆ ಕಾಣುತ್ತೆ.
ಮತ್ತೆ ಈ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ನೀವೇನಾದ್ರೂ ವಿದ್ಯಾರ್ಥಿಗಳಾಗಿದ್ರೆ ಈ ಅವಧಿಯಲ್ಲಿ ಅತ್ಯಂತ ಜವಾಬ್ದಾರಿ ಮತ್ತು ಕಠಿಣ ಪರಿಶ್ರಮ ನೀವು ಪಡಬೇಕಾಗುತ್ತೆ. ಯಾಕಂದ್ರೆ ಗುರುವಿನ ಅನುಗ್ರಹ ಕಡಿಮೆ ಇರತಕ್ಕಂತ ಈ ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚಿನ ಪರಿಶ್ರಮವನ್ನ ನೀವು ಎಫರ್ಟ್ ಹಾಕ್ಬೇಕಾಗುತ್ತೆ. ನಾನು ಆರಾಮಾಗಿ ಓದಿ ಪಾಸ್ ಆಗ್ಬಿಡ್ತೀನಿ ಅಂತಂದ್ರೆ ಆತರ ಇಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮ್ಗೆ ಯಶಸ್ಸು ಸಿಗುತ್ತೆ, ನಿಮ್ಮ ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿರುತ್ತೆ. ಇನ್ನು ನಿಮ್ಮ ಮಕ್ಕಳು ಓದ್ತಾ ಇದ್ರೆ ಮಕ್ಕಳ ಪ್ರಗತಿಗಾಗಿ ನೀವು ಸ್ವಲ್ಪ ದುಡ್ಡನ್ನ ಖರ್ಚು ಮಾಡ್ಬೇಕಾಗತ್ತೆ, ಹೆಚ್ಚಿನ ಶ್ರಮ ವಹಿಸ್ಬೇಕಾಗತ್ತೆ, ಅವ್ರಿಗೋಸ್ಕರ ಜಾಸ್ತಿ ಚಿಂತೆ ಮಾಡ್ಬೇಕಾಗತ್ತೆ, ಅವರಿಗೆ ಬೇಕು ಬೇಡಗಳನ್ನ ಬಗ್ಗೆ ನೀವು ಹೆಚ್ಚಿನ ಚಿಂತೆಯನ್ನ ಮಾಡ್ಬೇಕಾಗತ್ತೆ. ಇನ್ನು ಬಂಧು ಮಿತ್ರರು ಹಾಗೆ ಜನಸಂಪರ್ಕ ಹೇಗಿರುತ್ತೆ ಅಂತಂದ್ರೆ ಸಮಾಜದಲ್ಲಿ ನಿಮ್ಮ ಒಂದು ಪ್ರಾಮಾಣಿಕತೆ ಇರುತ್ತೆ. ಯಾವತ್ತಿಗೂ ನೋಡಿ ಕುಂಭರಾಶಿಯವರು ಒಂದು ಪ್ರಾಮಾಣಿಕತೆಗೆ ಹೆಸರುವಾಸಿ ಆಗಿರತಕ್ಕಂಥದ್ದು. ಕಷ್ಟದ ಸಮಯದಲ್ಲಿ ಹಳೆಯ ಮಿತ್ರರು ಕೂಡ ನಿಮ್ಮ ನೆರವಿಗೆ ಬರ್ತಾರೆ. ದ್ವಿತೀಯ ಶನಿಯ ಪ್ರಭಾವದಿಂದ ಮಾತಿನ ಒಂದು ಸ್ಥಾನದ ಮೇಲೆ ಸ್ವಲ್ಪ ನಿಗಾ ಇರಬೇಕು. ನಿಮ್ಮ ಮಾತಿನ ಮೇಲೆ ನಿಗಾ ಇರಬೇಕು. ನೀವೇನ್ ಮಾತಾಡ್ತಾ ಇದ್ದೀರಿ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಮಾತಾಡುವಾಗ ಮೌನ ವಹಿಸಿದ್ರೆ ನಿಮಗೆ ಸಮಾಜದಲ್ಲಿ ಈ ಬಂಧು ಮಿತ್ರರಿಂದ ನಿಮಗೊಂದು ಒಳ್ಳೆ ಗೌರವ ಸಿಗುತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು. ಯಾಕಂತಂದ್ರೆ ನೀವು ಒಳ್ಳೇದು ಹೇಳಿದ್ರು ತಪ್ಪಾಗಿ ತಿಳ್ಕೊಳ್ಳುವಂತ ಜನ ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ತಾಳ್ಮೆ ಇರಬೇಕು. ಜೊತೆಗೆ ಈ ದಾಂಪತ್ಯ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ ದಾಂಪತ್ಯದಲ್ಲಿ ಪರಸ್ಪರ ತಿಳುವಳಿಕೆ ಬಹಳ ಅಗತ್ಯವಾಗಿರುವಂತದ್ದು. ಸಂಗಾತಿಯ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಮತ್ತು ಅವರ ನಿರಂತರ ಒಂದು ಸಹಕಾರದಿಂದ ನಿಮ್ಮ ಜೀವನದ ಮೇಲೆ ಅನೇಕ ಆರ್ಥಿಕವಾಗಿರತಕ್ಕಂತಹ ಸ್ವಲ್ಪ ಸಂಕಷ್ಟಗಳು ಕೂಡ ಎದುರಾಗುವಂತ ಸಾಧ್ಯತೆಗಳು ಇರ್ತವೆ. ಅಂದ್ರೆ ಈ ಖರ್ಚು ವೆಚ್ಚಗಳು, ಮನೆಯ ಖರ್ಚುಗಳು ನಿಭಾಯಿಸ್ತಕ್ಕಂಥದ್ರ ಬಗ್ಗೆ ಅನೇಕ ಸಮಸ್ಯೆಗಳು ಎದುರಾಗ್ಬೋದು. ಆದ್ರೆ ನಿಮಗೆ ತಾಳ್ಮೆ ಅನ್ನುವಂಥದ್ದು ಮುಖ್ಯ ಇರುತ್ತೆ. ಸ್ವಲ್ಪ ಮದುವೆ ಸಮಾರಂಭ ಅಥವಾ ಈ ಕುಂಭರಾಶಿಯಲ್ಲಿ ಇರ್ತಕ್ಕಂಥ ಕೆಲವೊಬ್ಬರಿಗೆ ಈ ಶನಿಯ ಪ್ರಭಾವದಿಂದ ವಿವಾಹ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂತ ಸನ್ನಿವೇಶಗಳಿರುತ್ತೆ. ಈ ವರ್ಷದ ಉತ್ತರಾರ್ಧದಲ್ಲಿ ಕಳತ್ರ ಸ್ಥಾನದ ಮೇಲೆ ಬೀರ್ತಕ್ಕಂತಹ ಶುಭ ಗ್ರಹಗಳ ಪ್ರಭಾವದಿಂದ ನಿಮಗೆ ಯೋಗ ಅನ್ನುವಂಥದ್ದು ಅವಕಾಶಗಳು ಚೆನ್ನಾಗಿದೆ. ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ಪ್ರಯಾಣದ ಬಗ್ಗೆ ಹೇಳೋದಾದ್ರೆ ಈ ಉದ್ಯೋಗದ ನಿಮಿತ್ತ ಅನಿವಾರ್ಯ ಹಾಗೂ ದೀರ್ಘವಾಗಿರ್ತಕ್ಕಂಥ ಪ್ರಯಾಣವನ್ನ ಮಾಡುವಂತ ಸಾಧ್ಯತೆ ಇದೆ. ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡುವಂತ ಅವಕಾಶಗಳು ಕೂಡ ನಿಮಗಿದೆ. ವಿದೇಶದ ಉದ್ಯೋಗದಲ್ಲಿ ಆಸೆ ಹೊತ್ತಿರ್ತಕ್ಕಂಥವ್ರಿಗೆ, ಅಂದ್ರೆ ನಾನು ವಿದೇಶದಲ್ಲಿ ಉದ್ಯೋಗ ಮಾಡಬೇಕು ಅಂತ ಆಸೆ ಹೊತ್ತಿರ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗುವಂತದ್ದು. ಜೊತೆಗೆ ಹೊಸ ವಸ್ತುಗಳ ಖರೀದಿ ಬಗ್ಗೆ ಹೇಗಿದೆ ಅಂದ್ರೆ ಈ ಒಂದು ವರ್ಷದಲ್ಲಿ ನೀವೇನಾದ್ರೂ ಸಾಧಿಸ್ತೀರಾ ಅಂತ ನೋಡಿದ್ರೆ ಈ ಗೃಹ ಬಳಕೆಯ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಖರೀದಿ ಮಾಡ್ತಕ್ಕಂಥವ್ರಿಗೆ ಅಥವಾ ಈ ಯಂತ್ರೋಪಕರಣಗಳನ್ನ ಖರೀದಿ ಮಾಡ್ಲಿಕ್ಕೆ ಇದು ಸೂಕ್ತವಾಗಿರುವಂತ ಸಮಯನೇ ಆಗಿದೆ. ಆದ್ರೆ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳ ಮುಖ್ಯ. ಹಳೆಯ ವಾಹನಗಳನ್ನ ಬದಲಾಯಿಸುವಂತಹ ಸಂದರ್ಭಗಳು ಕೂಡ ಇದೆ. ಆದ್ರೂ ನಿಮ್ಮ ಹಣಕಾಸಿನ ಸ್ಥಿತಿ ಬಹಳ ಮುಖ್ಯ. ಜೊತೆಗೆ ನೀವು ಆಸ್ತಿ ಪಾಸ್ತಿ ಖರೀದಿ ಮಾಡಬೇಕು. ದೀರ್ಘಕಾಲದಿಂದ ನಾನು ಹೂಡಿಕೆ ಮಾಡಿದ್ದೆ, ದುಡ್ಡನ್ನ ರೆಡಿ ಮಾಡಿದ್ದೀನಿ, ಆಸ್ತಿ ತಗೋಬೇಕಂತಂದ್ರೆ ಸೂಕ್ತವಾಗಿ ಕಾಗದ ಪತ್ರಗಳನ್ನ ಸರಿಯಾಗಿ ಗಮನದಲ್ಲಿಟ್ಕೊಂಡು ಸಾಲ ಮಾಡಿ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಹತ್ರ ದುಡ್ಡಿದೆಯಾ, ಖಂಡಿತವಾಗ್ಲೂ ಮಾಡಿ, ನಿಮಗೆ ಅನುಕೂಲ ಆಗತ್ತೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನು ಈ ನಿಮ್ಮ ಸಾರ್ವಜನಿಕ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ ಜನನ ನಡುವೆ ನಿಮ್ಮ ನಾಯಕತ್ವದ ಗುಣಗಳು ವೃದ್ಧಿ ಆಗುತ್ತೆ. ಅಂದ್ರೆ ನಿಮಗೆ ಅನುಭವ ಬರುತ್ತೆ ನೋಡಿ. ಅಂದ್ರೆ ಅನುಭವ ಕಲಿಸುವಂತಹ ನಿಮಗೆ ನೀವು ಏನನ್ಬೇಕು, ನೀವು ಪಾಠ ಕಲಿಯುವಂತ ವರ್ಷ ಅಂತ ಹೇಳಿದ್ರು ತಪ್ಪಿಲ್ಲ. ಬಹಳಷ್ಟು ವಿಚಾರದಲ್ಲಿ ನೀವು ಪಾಠ ಕಲಿತೀರಿ, ನಿಮ್ಮ ನೀವು ಎಜುಕೇಟೆಡ್ ಆಗ್ತೀರಿ. ಹಾಗಾಗಿ ಈ ಸಾರ್ವಜನಿಕ ವಲಯದಲ್ಲಿಯೂ ಕೂಡ ನಿಮ್ಮ ಒಂದು ಶಿಸ್ತು, ನಿಮ್ಮ ಗತ್ತು, ಗಾಂಭೀರ್ಯ, ನಿಮ್ಮ ತಾಳ್ಮೆ, ನಿಮ್ಮ ಬುದ್ಧಿವಂತಿಕೆ ಜನರ ಮಧ್ಯದಲ್ಲಿ ನಿಮ್ಮ ಗೌರವವನ್ನೇ ತಂದು ಕೊಡುತ್ತೆ. ಅದ್ರ ಬಗ್ಗೆ ಏನು ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಆದ್ರೆ ಗಮನಿಸ್ತಕ್ಕಂತ ಮುಖ್ಯವಾದ ಅಂಶ ಏನಂದ್ರೆ ಈ ವರ್ಷದ ಪ್ರಮುಖ 4 ಎಚ್ಚರಿಕೆಗಳು, ಇದು ಮೇನ್ ಇರತಕ್ಕಂಥದ್ದು. ಈ 4 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೊಂಡ್ರೆ ಇಡೀ ವರ್ಷದಲ್ಲಿ ನಿಮ್ಗೆ ಸಕ್ಸಸ್ ಸಿಗುತ್ತೆ. ನೀವು ಏನನ್ನು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಈ 4 ವಿಚಾರಗಳನ್ನ ಬಹಳ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆ 4 ವಿಚಾರಗಳನ್ನ ಯಾವುದು ಎಚ್ಚರಿಕೆ ಜೊತೆಗೆ ಪರಿಹಾರ ಏನು ಅನ್ನುವಂಥದ್ದನ್ನ ನಾವು ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ತಿಳಿಸಿ. ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ತುಂಬಾ ಮುಖ್ಯ. ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಬನ್ನಿ, ಹಾಗಿದ್ರೆ ಈ ಒಂದು ಮೊದಲನೇ ಎಚ್ಚರಿಕೆ ಯಾವುದಂತಂದ್ರೆ ನಿಮ್ಮ ಮಾತಿನ ಮೇಲೆ ಬಹಳ ಹತೋಟಿ ಇರಬೇಕು. ಇದು ಬಹಳ ಗಮನಿಸಬೇಕಾಗಿರತಕ್ಕಂತ ವಿಚಾರ. ಈ ಕಟು ಶಬ್ದಗಳು ನಿಮ್ಮ ನಂಬಿಕಸ್ಥರನ್ನ ದೂರ ಮಾಡುವಂತ ಸನ್ನಿವೇಶಗಳು ಇರ್ತವೆ ಕೆಲವೊಂದು ಸಂದರ್ಭದಲ್ಲಿ. ಕೆಲವೊಮ್ಮೆ ಯಾವ ರೀತಿಯಲ್ಲಿ ಜನಗಳು ನಿಮ್ಮ ಜೊತೆಲಿ ಇರ್ತಾರೆ ಅಂತಂದ್ರೆ ಒಂಥರ ಗಾಳಿ ಇದ್ದ ಹಾಗೆ, ಯಾವಾಗ ಹಾರಿ ಹೋಗ್ತಾರೋ ಗೊತ್ತಿಲ್ಲ.
ಆ ತರ ಇರ್ತಾರೆ. ಹಾಗಾಗಿ ನೀವು ವಿಶ್ವಾಸಿಕರಾಗಿನೇ ಇರಬೇಕು. ನೀವು ಸತ್ಯ ಹೇಳಿದ್ರೆ ಅಥವಾ ನಿಜವಾದದ್ದು ಹೇಳಿದ್ರೆ ಬಹಳಷ್ಟು ಜನ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಕೆಲವೊಮ್ಮೆ ನಿಮ್ಮ ಮಾತಿನಿಂದನೂ ಕೂಡ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂತ ಸನ್ನಿವೇಶಗಳಿರುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಬೇಡದೇ ಇರುವಂತ ವಿಚಾರಕ್ಕೆ ಕೈ ಹಾಕಬಾರ್ದು. ತಾಳ್ಮೆ ಅನ್ನುವಂಥದ್ದು ಅಗತ್ಯ. ಜೊತೆಗೆ ಜನಗಳ ವಿಚಾರಕ್ಕಂತೂ ಮೊದಲೇ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಮಾಡ್ತಾ ಹೋಗ್ಬೇಕು ಅಷ್ಟೇ. ನೀವು ಮಾತ್ರ ಯಾವುದೇ ಕಾಂಟ್ರವರ್ಸಿಯಲ್ಲಿ ಮೊದಲೇ ಭಾಗವಹಿಸ್ಲಿಕ್ಕೆ ಹೋಗ್ಬೇಡಿ. ಇದು ಒಂದು ಪ್ರಮುಖವಾದ ಎಚ್ಚರಿಕೆ, ಗಮನದಲ್ಲಿರಲಿ. ಇನ್ನು ಎರಡನೇ ಎಚ್ಚರಿಕೆ ಯಾವುದು ಅಂತಂದ್ರೆ, ಈ ಕಾನೂನು ಬಾಹಿರ ಕೆಲಸಗಳಲ್ಲಿ ಭಾಗವಹಿಸಬಾರದು. ಅಪರಿಚಿತ ಹಣದ ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ಜೊತೆಗೆ ಅದು ನಿಮಗೆ ಬಹಳ ಸಂಕಷ್ಟವನ್ನು ತಂದು ಕೊಡುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಯಾರೋ ಪರಿಚಯನೇ ಇಲ್ಲ, ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ. ಯಾರಿಗೋ ಸಮಸ್ಯೆ ಇದೆ, ನಾನು ಮಧ್ಯಸ್ಥಿಕೆ ವಹಿಸ್ತಾ ಇದ್ದೀನಿ, ಯಾರಿಗೋ ದುಡ್ಡು ಕೊಡಿಸ್ಕೊಡ್ತಾ ಇದ್ದೀನಿ, ಅಥವಾ ಇನ್ಲೀಗಲ್ ಆಕ್ಟಿವಿಟೀಸ್ ಅಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ಅಂತಂದ್ರೆ ಅದು ನಿಮಗೆ ಭಾರಿ ನಷ್ಟವನ್ನ ಸಂಭವಿಸುವಂತ ಸನ್ನಿವೇಶಗಳಿರ್ತವೆ. ಅದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಈ ಹಿಂದೆ ಮಾಡಿದಿದ್ರೆ ಬಿಡಿ, ಇನ್ನು ಮುಂದೆ ಈ ವಿಡಿಯೋ ನೋಡೋದ ಮೇಲೆ ನೀವು ಗಮನದಲ್ಲಿ ಇಟ್ಕೋಬೇಕಾಗಿರುವಂತ ಅಂಶಗಳು. ಇದ್ರ ಬಗ್ಗೆ ಇದು ಎರಡನೇ ಪ್ರಮುಖವಾದಂತ ಎಚ್ಚರಿಕೆ. ಇನ್ನು ಮೂರನೇ ಎಚ್ಚರಿಕೆ ಯಾವ್ದಂತ, ನಿಮ್ಮ ವೈಯಕ್ತಿಕ ಹಾಗೂ ಆರ್ಥಿಕ ರಹಸ್ಯಗಳನ್ನ ಯಾರೊಂದಿಗೂ ಹಂಚ್ಕೋಬಾರ್ದು. ನಂಬಿಕಸ್ಥರೇ ನಿಮ್ಮ ವಿಚಾರಗಳನ್ನ ದುರುಪಯೋಗ ಪಡಿಸ್ಕೊಳ್ಳುವಂತ ಸನ್ನಿವೇಶಗಳಿದೆ. ಎಂಥ ವಿಚಾರ, ಇದನ್ನು ಬಹಳ ಗಮನದಲ್ಲಿ ಇಟ್ಕೋಬೇಕು. ನೀವು ಯಾರನ್ನು ನಂಬೋ ಹಾಗಿಲ್ಲ. ನೀವಾಯ್ತು, ನಿಮ್ ಕೆಲಸ ಆಯ್ತು, ನಿಮ್ ಮನೆ ಆಯ್ತು, ನಿಮ್ ಮಕ್ಕಳಾಯ್ತು, ನಿಮ್ಮ ಹಣಕಾಸಿನ ಸ್ಥಿತಿ ಆಯ್ತು. ಹಂಗಾಗಿ ನೀವು ಇದ್ರೆ ಮಾತ್ರ ಈ ವರ್ಷದಲ್ಲಿ ನೀವು ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ನಾನು ಸುಮ್ನೆ ಟೈಮ್ ಪಾಸ್ ಮಾಡ್ತೀನಿ, ಅಥವಾ ಸ್ನೇಹಿತರೊಂದಿಗೆ ಅಲದಾಡ್ತೀನಿ, ಅಥವಾ ಸುಮ್ನೆ ಮನೆಯಲ್ಲಿ ಮೊಬೈಲ್ ನೋಡ್ತಾ ಕೂಡ್ತೀನಿ, ಅಥವಾ ಯಾವ್ದೋ ಒಂದು ಕೆಲಸದಲ್ಲಿ ಸುಮ್ನೆ ಖಾಲಿ ಉಪರಟ್ಟೆ ಕೆಲಸ ಮಾಡ್ತಾ ಹೋಗ್ತೀನಿ, ಅಥವಾ ಯಾವ್ದೋ ಒಂದು ಕಿರಿಕಿರಿ ಇದೆ ಅದ್ರಲ್ಲಿ ಭಾಗವಹಿಸ್ತೀನಿ, ಇನ್ಯಾರಿಗೋ ನಾನು ಸರಿ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಇಂಥ ವ್ಯವಹಾರ ನೀವು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಿಮ್ದೇ ನಿಮ್ಗೆ ಸಾಕಷ್ಟಿದೆ. ನಿಮ್ ಬಗ್ಗೆ ನೀವು ಚಿಂತೆ ಮಾಡಿ. ನಿಮ್ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ ಹೇಳಿ? ನೀವೇ ಚಿಂತೆ ಮಾಡ್ಬೇಕು. ಬೇರೆಯವ್ರು ಯಾರು ಚಿಂತೆ ಮಾಡ್ಲಿಕ್ಕೆ ಹೋಗಲ್ಲ. ಇದನ್ನ, ಈ ಸತ್ಯವನ್ನ ನಿಮಗೆ ಅರ್ಥ ಮಾಡ್ಕೋಬೇಕಾಗುತ್ತೆ, ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಇನ್ ನಾಲ್ಕನೇ ಪ್ರಮುಖವಾದ ಎಚ್ಚರಿಕೆ, ಹಣಕಾಸಿನ ವಹಿವಾಟು ನಡೆಸ್ತಕ್ಕಂತ ಸಂದರ್ಭದಲ್ಲಿ ಈ ಆಸ್ತಿ ಪತ್ರಗಳಿಗೆ ಸಹಿ ಹಾಕುವಾಗ, ಅಮೂಲ್ಯವಾದಂತ ವಸ್ತುಗಳನ್ನ ತೆಗೆದಿಡುವಾಗ, ಅಥವಾ ನಿಮ್ಮ ಬೆಲೆ ಬಾಳ್ತಕ್ಕಂತ ವಸ್ತುಗಳ ಮೇಲೆ ನಿಗಾ ಇರಬೇಕು. ಉದಾಸೀನ ಮಾಡಬಾರ್ದು. ನನ್ನ ಕೆಲಸ ಯಾರೋ ಇನ್ನೊಬ್ರು ಮಾಡ್ಬಿಡ್ತಾರೆ ಅನ್ನುವಂತ ತಲೆಯಲ್ಲಿ ಇಟ್ಕೋಬಾರ್ದು. ನೀವು ನಿಮ್ಮ ಕೆಲಸದ ಕಡೆ ಜಾಸ್ತಿ ಗಮನ ಕೊಡಬೇಕು. ನಿಮ್ಮ ವಸ್ತುಗಳ ಬಗ್ಗೆ ನಿಗಾ ಇರಬೇಕು. ಇದು ನಾಲ್ಕನೇ ಎಚ್ಚರಿಕೆ. 4 ಸೂತ್ರಗಳು ಇವು. ಈ ಒಂದು ವರ್ಷದಲ್ಲಿ ನೀವು ಸಕ್ಸಸ್ ಸಿಗೋದಕ್ಕೆ, ಯಶಸ್ವಿ ಆಗೋದಕ್ಕೆ ಈ 4 ಹೆಜ್ಜೆಗಳು, 4 ಸೂತ್ರಗಳನ್ನ ನೀವು ಫಾಲೋ ಮಾಡಿದ್ದೆ ಆದ್ರೆ ನಿಮ್ಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಅದರಲ್ಲಿ ಯಾವುದೇ ಮುಲಾಜ ಇಲ್ಲ. ಏನೇ ಆಗ್ಲಿ ಅದು ನಿಮ್ಗೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಬೇಕಿದ್ರೆ ಈ ವಿಡಿಯೋ ಶೇವ್ ಮಾಡ್ಕೊಂಡು ಇಟ್ಕೊಳ್ಳಿ ನಿಮ್ಮ ಹತ್ರ. ನೀವು ಪದೇ ಪದೇ ನೋಡ್ತಾ ಇರಿ. ಈ 4 ಎಚ್ಚರಿಕೆಗಳ ಬಗ್ಗೆ ಗಮನ ಹರಿಸಿ ಇದೇ ರೀತಿ ನೀವು ಫಾಲೋ ಮಾಡಿ. ಮುಂದಿನ ವರ್ಷ ಮತ್ತೆ ಕಾಮೆಂಟ್ ಮಾಡಿ, ನನ್ಗೆ ಒಳ್ಳೇದಾಗ್ಲಿಲ್ಲ, ಆಗಿದೆಯಾ ಅಂತ ಹೇಳಿ. ಅಷ್ಟು ನಾನು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಇನ್ನು ನಿಮಗೆ ಪರಿಹಾರ ಬೇಕೇ ಬೇಕಲ್ವಾ? ಪರಿಹಾರ ಇಲ್ಲದೆ ಇದ್ರೆ ಆಗೋಲ್ಲ. ನಾನು ಆಗ್ಲೇ ಹೇಳಿದ್ದೀನಿ. ನೀವು ದಯವಿಟ್ಟು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಪ್ಲೀಸ್, ಓಕೆನಾ? ಇನ್ನು ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಖಂಡಿತವಾಗ್ಲೂ ತಿಳಿಸ್ತೀನಿ. ನೋಡಿ, ಪ್ರತಿ ಶನಿವಾರ ದಿವಸ ಶಿವನಿಗೆ ರುದ್ರಾಭಿಷೇಕ ಮಾಡ್ತಕ್ಕಂಥದ್ರಿಂದ ಅಥವಾ ಶಿವನ ಆರಾಧನೆ ಮಾಡೋದ್ರಿಂದನೂ ಕೂಡ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗ್ತವೆ. ಇದು ಗಮನದಲ್ಲಿ ಇಟ್ಕೋಬೇಕು. ತಿಳಿ ನೀಲಿ ಬಣ್ಣದ ಅಥವಾ ಬೂದು ಬಣ್ಣದ ಬಟ್ಟೆಯನ್ನ ಧರಿಸ್ತಕ್ಕಂಥದ್ದು, ಅಥವಾ ನಿಮ್ಮ ಸಕಾರಾತ್ಮಕ ಶಕ್ತಿ ಇರುತ್ತಲ್ಲ ಅದು ಹೆಚ್ಚಾಗುತ್ತೆ ಈ ರೀತಿ ಮಾಡೋದ್ರಿಂದ. ತಿಳಿ ನೀಲಿ ಬಣ್ಣದ ಅಥವಾ ಬೂದು ಬಣ್ಣದ ಬಟ್ಟೆ ಧರಿಸೋದ್ರಿಂದ. ಇನ್ನು ವೃದ್ಧಾಶ್ರಮಗಳಿಗೆ, ಅನಾಥಾಲಯಗಳಿಗೆ ಅಥವಾ ವಿಕಲಚೇತನರಿಗೆ ನಿಮ್ಮ ಕೈಲಾಗಿರತಕ್ಕಂಥ ದಾನ ನೀವು ದೊಡ್ಡ ಪ್ರಮಾಣದಲ್ಲೇ ಮಾಡಿ ಅಂತಲ್ಲ. ಇದರಿಂದ ಏನಾಗುತ್ತೆ, ಶನಿದೇವನ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಇದು ಅತ್ಯಂತ ಪರಿಣಾಮಕಾರಿ ಆಗುತ್ತೆ. ಎಷ್ಟು ಸಿಂಪಲ್ ಆದ ಪರಿಹಾರ, ಅದ್ಭುತವಾದ ಪರಿಣಾಮ ಇದು. ಇನ್ನು ಪ್ರತಿನಿತ್ಯ ಓಂ ಶನ್ ಶನೇಶ್ವರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪ ಮಾಡ್ತಕ್ಕಂಥದ್ದು. ಶನೇಶ್ವರನ ಆರಾಧನೆ ಮಾಡಿ. ಇನ್ನು ಅಗತ್ಯವಿರತಕ್ಕಂತಹ ಬಡವರಿಗೆ ಹಳೆಯ ಬಟ್ಟೆಗಳು ಅಥವಾ ಈ ಕಬ್ಬಿಣದ ವಸ್ತುಗಳು, ಕಪ್ಪು ಬಟ್ಟೆಗಳು ದಾನವನ್ನಾಗಿ ನೀಡೋದ್ರಿಂದನೂ ಕೂಡ ಶನಿಯ ಕೃಪೆಗೆ ನಾವು ಪಾತ್ರವಾಗಬಹುದು. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಎಂಥ ಅದ್ಭುತವಾದಂತ ಪರಿಹಾರಗಳಿದಾವೆ. ಇದನ್ನ ಫಾಲೋ ಮಾಡಿ, ಜೀವನದಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಈ ಒಂದು ವರ್ಷ ಪೂರ್ತಿ ನಿಮ್ಮ ಪಾಲಿಗೆ
ಪರಿಶ್ರಮದಿಂದ ಯಶಸ್ಸನ್ನ ಕಾಣುವಂತ ವರ್ಷ. ನಾನು ಪ್ರಾರಂಭದಲ್ಲೂ ಅದೇ ಹೇಳಿದೆ, ಅಂತ್ಯದಲ್ಲೂ ಅದೇ ಹೇಳಿದ್ದೀನಿ. ಇದನ್ನ ನೀವು ಗಮನದಲ್ಲಿಟ್ಕೋಬೇಕು. ಗುರುವಿನ ದೃಷ್ಟಿಯ ಬಲ, ಹಾಗೆಯೇ ನಿಮ್ಮ ಕಠಿಣ ಪರಿಶ್ರಮದ ಚಿಂತನೆ ನಿಮ್ಮನ್ನ ಉನ್ನತವಾಗಿರ್ತಕ್ಕಂಥ ಸ್ಥಾನಕ್ಕೆ ಕೊಂಡೊಯ್ಯುತ್ತೆ. ಸಿಕ್ಕ ಜವಾಬ್ದಾರಿಗಳನ್ನ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ರಿಂದ ಈ ವರ್ಷ ನಿಮಗೆ ಇದೇ ಒಂದು ಯಶಸ್ಸಿನ ಸೂತ್ರ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ. ಒಳ್ಳೆ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಐಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ. ನಿಮ್ಮ ಆಸೆಗಳು, ನಿಮ್ಮ ಮನೋಕಾಮನೆಗಳೆಲ್ಲವೂ ನೆರವೇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.